ಶೀಲಮೆಂಬ ನಾನು ಮೋಡ ಕವಿದ ವಾತಾವರಣ ಸಿನಿಮಾದ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡ್ತಿದ್ದೇನೆ. ಹೀರೋ ಟೀಸರ್ ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಹೀರೋ ಅಂತ ಬಂದಾಗ ಇದೊಂದು ಪವಾಡನೇ ಹೇಳಬೇಕು. ಯಾಕಂದರೆ ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್, ಏನೋ ಅನ್ಬೋದು ಏನೋ ಆಗಿದೆ ಅಂತೇಳಿ. ಬಟ್ ಎಷ್ಟೇ ದುಡ್ಡಿದ್ರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಎಷ್ಟೇ ಆ್ಯಕ್ಟಿಂಗ್ ಸ್ಕಿಲ್ ಇದ್ರು ಅಂದರೆ ಥಿಯೇಟ್ರಲ್ಲಿ ಎಂತೆಂಥ ಆ್ಯಕ್ಟರ್ಗಳಿದ್ದಾರೆ, ಅವ್ರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಡ್ಯಾನ್ಸ್ ಫೈಟ್ ಎಷ್ಟು ಸಖತ್ತಾಗಿ ಮಾಡಿದ್ರು ಹೀರೋ ಆಗ್ಬೇಕಂದ್ರೆ ಆಗಲ್ಲ. ಮತ್ತು ಲುಕ್ ಕೂಡ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲರೂ, ಸೊ ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಸೊ ಇದೆಲ್ಲ ದಾಟಿ ಏನೋ ಒಂದು ಪವಾಡ ಆಗಬೇಕು. ಸೊ ನನ್ನ ಲೈಫಲ್ಲಿ ಈ ಪವಾಡ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪವಾಡ ಪುರುಷ ಸುನಿ ಸರ್. ಸೊ ನನ್ನ ಸಿನಿ ಜರ್ನಿಯಲ್ಲಿ ಇದನ್ನ ಹೊಗಳ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ನನ್ನ ಸಿನಿ ಜರ್ನಿಯಲ್ಲಿ ಎಲ್ಲೇ ಹೋದ್ರು ಏನೇ ಸಾಧಿಸಿದ್ರು ಆಲ್ ಕ್ರೆಡಿಟ್ಸ್ ಒಂದೊಂದು ಓನ್ಲಿ ಸುನಿ ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಆಪರ್ಚುನಿಟಿ. ಡೆಫಿನೆಟ್ಲಿ ಸರ್. ಆ್ಯಂಡ್ ರಮೇಶ್ ಸರ್, ಎಲ್ಲ ಪ್ರೊಡ್ಯೂಸರ್ಸು ಪೇಮೆಂಟ್ ಕೊಡೋದು ನೋಡಿದ್ದೀನಿ. ಬಟ್ ರಮೇಶ್ ಸರ್ ನನಗೆ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಚೆಕ್ ಬುಕ್, ಸೆಲ್ಲಿಂಗ್ ಅಥಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೋ ರಮೇಶ್ ಸರ್, ಲೋಕೇಶ್ ಸರ್, ಶ್ರೀರಂಗ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಸುನಿ ಸರ್ ನಮ್ಮ ಪರ್ಸನಲಿ ಇಬ್ಬರು ತುಂಬ ಎಫರ್ಟ್ ಹಾಕಿದ್ವಿ ನಮಗೆ. ಯಾಕಂದರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿ ಆಗೋ ಹೋಗುಗಳು ಗೊತ್ತು. ಯಾಕಂದರೆ ಇವತ್ತು ಟು ಬಿ ಫ್ರ್ಯಾಂಕ್ ಅಕ್ಸೆಪ್ಟ್ ಮಾಡಲೇಬೇಕು, ನಮ್ಮ ಇಂಡಸ್ಟ್ರಿ ಡಿಕ್ಲೈನಲ್ಲಿದೆ ಅಂತೇಳಿ. ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ಯಾಕಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದು ಸಿನಿಮಾ ಇಷ್ಟು ವರ್ಷ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದರಿಂದ ಇದಕ್ಕೆ ಮೇಜರ್ ಕಾರಣ ಅಂದರೆ ನಮ್ಮ ಸ್ಟಾರ್ಸ್ಗಳು. ಸ್ಟಾರ್ ಸಿನಿಮಾ ಗೆಲ್ಲಬೇಕು, ಸ್ಟಾರ್ಸ್ಗಳು ಗೆಲ್ಲಬೇಕು. ಸ್ಟಾರ್ಸ್ ಗೆದ್ದಾಗಲೇ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಅಟ್ಯಾಚ್ ಆಗ್ತಾರೆ. ನಾವು ಹೇಳ್ತಾ ಇರ್ತೀವಿ ಕನ್ನಡ ಆಡಿಯನ್ಸ್ ಸಿನಿಮಾ ನೋಡಲ್ಲ ಅಂತ. ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಷ್ಟೇ, ಬಟ್ ಕನ್ನಡ ಆಡಿಯನ್ಸ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಕಾರಣನೇ ಸ್ಟಾರ್ಗಳು. ಸೊ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಮ್ಮ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ವರ್ಷ ಎಲ್ಲ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ಲಸ್ ಈ ಒಂದು ವೇದಿಕೆಯಲ್ಲಿ ಅಪ್ಪು ಸರ್ನ ಮತ್ತು ಡೆಫಿನೆಟ್ಲಿ ದರ್ಶನ್ ಸರ್ನ ಮಿಸ್ ಮಾಡ್ಕೊತೀನಿ ಈ ವಿಷಯಕ್ಕೆ ಬಂದಾಗ, ಇದು ಸಿನಿಮಾ ಪರ್ಸನ್ ಆಗಿ ಹೇಳ್ಬೇಕಂದ್ರೆ. ಆ್ಯಂಡ್ ಲಕ್ಷ್ಮೀ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ, ನೀವು ಬನ್ನಿ ಸರ್ ಒಂದೇ ನಿಮಿಷ ಪ್ಲೀಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ ನನ್ನ ಬರ್ಡೇ ದಿನ ನನಗೋಸ್ಕರ ಸುನಿ ಗಂಡಿಲಿ ಆಲ್ರೆಡಿ ಒಂದು ಪಳಗ್ತಾ ಇರೋ ಇವರು ನಮ್ಮಿಬ್ಬರಿಗೂ, ಸುನಿ ಸರ್ಗೂ ನನಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅದು ನೀವೇ ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡಿಕೊಟ್ರಿ ಒಂದು ಪ್ರೈಮ್ ಟೈಮಲ್ಲಿ. ಒಂದು ಸರ್ ಪ್ಲೀಸ್ ಸರ್, ನನ್ನ ಫಸ್ಟ್ ಎಪಿಸೋಡ್ ಮಾಡಿದ್ದೆ ಇವರು ಲಕ್ಷ್ಮೀ ಸರ್. ಬಿಗ್ ಥ್ಯಾಂಕ್ಸ್ ಸರ್ ಎಲ್ಲರ ಕಡೆಯಿಂದ. ಆ್ಯಂಡ್ ಈ ಟೀಮ್, ನನ್ನ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಟೀಮ್ ಫಸ್ಟಿಂದಲೇ ಹೇಳ್ಕೊಂಬರ್ತಾ ಇದ್ದೀನಿ. ಯಾರೋ ಒಂದು ಸೂಪರ್ ಸ್ಟಾರ್ಗೂ ಮಾಡೋವಂಥ ಕೆಪಾಸಿಟಿ ಇರುವಂಥ ಟೀಮ್. ಯಾಕಂದರೆ ನಮ್ಮ ಸಂತೋಷ್ ಆಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಂದರೆ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋಂಥವ್ರು ಅಂತ ನನ್ನ ಹಾಕೊಂಡು ಸಿನಿಮಾ ಮಾಡಿದ್ದೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ, ಅನೂಪ್, ದಯಣ್ಣ, ರಾಘಣ್ಣ, ಸ್ಪೆಷಲಿ ರಾಘಣ್ಣಗೆ ಒಂದು ದೊಡ್ಡ ಥ್ಯಾಂಕ್ಸ್. ರಾಘಣ್ಣನಿಂದಲೇ ನಮ್ಮ ಸ್ಪಾರ್ಕ್ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ಮೋಹನ್, ಜೈಶಾಂತ್, ಮಂಜು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮೇ ಕಂಪ್ಲೀಟ್ಲಿ ಮೋಡ ಕವಿದ ವಾತಾವರಣ ಟೀಮ್. ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ, ಸುನಿ ಸರ್ ಯಾವಾಗಲೂ ನನಗೆ ಫಸ್ಟ್ ಅಂದರೆ ರಿಹರ್ಸಲ್ ಮಾಡ್ತಾ ಇದ್ವಿ. ಈ ಗಣೇಶ್ ಸರ್ ಈ ಥರ ಒಂದು ಡೈಲಾಗ್ ಹೇಳಿದಾಗಲೂ ಈ ಗಣೇಶ್ ಸರ್ ಹೇಳ್ತಾರಲ್ಲ ಆ ಥರ ಹೇಳು ಅಂತೇಳಿ. ಸೊ ಗಣೇಶ್ ಸರ್ ಸಿನಿಮಾಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಕ್ಯಾರೆಕ್ಟರೈಸೇಷನ್ನ ಡಿವೈಡ್ ಮಾಡಿಕೊಂಡೆ. ಆ್ಯಂಡ್ ಗಣೇಶ್ ಸರ್ ಆ್ಯಂಡ್ ಆರ್ ಮಾಧವನ್ ಇಬ್ಬರು ರೆಫರೆನ್ಸ್ ಇಟ್ಕೊಂಡು ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಸರ್, ಅಂದರೆ ಡೈರೆಕ್ಷನ್ ನನ್ನ ಒಂದು ಪರ್ಸ್ನಲ್, ಎಲ್ಲ ಹೊಸಬರು ಯಾರ್ಯಾರು ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅಂದ್ಕೊಳ್ತಾರೋ ಅಥವಾ ಆಕ್ಟರ್ ಆಗ್ಬೇಕು ಅಂದ್ಕೊಳ್ತಾರೋ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲೇಬೇಕು ಕಂಪಲ್ಸರಿಯಾಗಿ. ಒಂದು ರೂಲ್ ಥರ ಎತ್ಕೊಬೇಕು. ಯಾಕಂದರೆ ನಾವು ಎಲ್ಲಿ ಒಂದು ಅಂದ್ಕೊಳ್ತೀವಿ, ಒಂದು ಸ್ಕ್ರಿಪ್ಟಲ್ಲಿ ಪೇಪರ್ ಓದಿದಾಗ ನಮ್ದು ಯಾವ ಥರ ಆ್ಯಕ್ಟಿಂಗ್ ಇದೆ ಅಂತ ಅಂದ್ಕೊಳ್ತೀವಿ. ಅಂಥದ್ರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಾಗಲೇ ಡೈಲಾಗ್ ಡೆಲಿವರಿ ಹೇಗೆ ಪ್ರಾಕ್ಟಿಕಲಾಗಿ ಒಂದು 5 years ಯಾವುದೋ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಬಂದಂಗೆ ಅನಿಸ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದು. ಆ್ಯಂಡ್ ಸಾರಿ ನನ್ನ ಹೀರೋಯಿನ್ಸ್ ಇಬ್ಬರು ಮರ್ತ್ಬಿಟ್ಟೆ. ಸಾತ್ವಿಕನ ನಾನು ಸ್ಕ್ರೀನಲ್ಲಿ ನೋಡಿದಾಗ ಯಾವಾಗಲೂ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಪ್ರತಿ ಫ್ರೇಮ್ ಒಂದು ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಕೂಡ ಎಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡ್ತಾಳೆ. ನಾನು ಎವ್ರಿ ಟೈಮ್ ಸಿನಿಮಾ ನೋಡ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ನೋಡಿದಾಗಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ನಮ್ಮ ಕೈ ಕೊಡೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಮೋಕ್ಷ ನಮ್ಮ ಜರ್ನಿ ಮುಂಚೆನೇ ಶುರುವಾಯಿತು ರಿಹರ್ಸಲ್ಲಿಂದನೇ. ಸೊ ಸ್ಟಾರ್ಟಿಂಗೆಲ್ಲ ಸರ್ ಅಂತ ಕರಿತಾ ಇದ್ಲು.
ಆಮೇಲೆ ಸಿನಿಮಾ ಶುರು ಆಯಿತು ಶೀಲಮ್ ಅಂದು, ಆಮೇಲೆ ಸಿನಿಮಾ ಮುಗಿದ್ಮೇಲೆ ಹೋಗಲ್ಲ ಬರಲ್ಲ ಅಂದು. ಥ್ಯಾಂಕ್ ಯು. ಅಂದರೆ ಆ ಲೆವೆಲ್ ಬಾಂಡಿಂಗ್. ಪೊಲೀಸ್ ಸರ್ ಅಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೇ ಸರ್ ನಾನು ಹೇಳಿದ್ನಲ್ಲ, ಸರ್ದು ಆ ಡೈರೆಕ್ಷನ್ ನನಗೆ ಗೊತ್ತಿತ್ತು, ಯಾವ ಥರ ಮಾಡ್ತಾರೆ, ಹೇಗೆ ಅವ್ರ ಡೈಲಾಗ್ ಡೆಲಿವರಿ ಹೇಗಿರುತ್ತೆ ಅಂತೇಳಿ. ಅಫ್ಕೋರ್ಸ್ ಆ್ಯಸ್ ಎ ಫ್ರೆಶರ್ಗೆ ಸರ್ ಹತ್ರ ಕೆಲಸ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ಸಿನಿಮಾ ಅಂದರೆ ಶುರು ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಗಣೇಶ್ ಸರ್ದು, ಶರಣ್ ಸರ್ ಮಧ್ಯೆ ಅಂದರೆ ಈ ಥರ ಶುರು ಮಾಡ್ತಿದ್ವಿ. ಸೊ ಎಕ್ಸ್ಪೆಕ್ಟೇಷನ್ ಹಂಗೆ ಇತ್ತು, ನಾನು ಸೈಕಲ್ ಹೊಡೆಯೋಂಗಿಲ್ಲ ಅಥವಾ ಬೇರೆ ಏನೋ ಆಗಂಗಿಲ್ಲ. ಸೊ ಆ ಪರ್ಫೆಕ್ಟ್ನೆಸ್ ಕೊಡಲೇಬೇಕಾಗಿತ್ತು. ಸೊ ನಾನು ಈ ಸಿನಿಮಾಗೆ ನಾನು ಗಣೇಶ್ ಸರ್ ಮತ್ತು ಆರ್ ಮಾಧವನ್ ರೆಫರೆನ್ಸ್ ಇಟ್ಕೊಂಡೆ ಆ್ಯಕ್ಟ್ ಮಾಡಿರೋದು. ಹೌದು, ಅದು ಸರಿ ಗೊತ್ತು ಸರ್, ನಾನು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಹೌದೌದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಟರ್ ಆದಾಗ ಆ್ಯಕ್ಟರ್ ಆಗಿರ್ತಿದ್ದೆ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರಲಿಲ್ಲ ಸೆಟ್ಟಲ್ಲಿ. ಬರೀ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊತಾ ಇದ್ದೆ ಅಷ್ಟೇ. ಆ ಕಾಲೆಲ್ಲ ಸುನೀಲ್ ಸರ್ದೆ ಅದೆಲ್ಲ. ಸುನೀಲ್ ಸರ್ ಸಿನಿಮಾಗಳಲ್ಲಿ ಎಂಗೇಜ್ ಮತ್ತೆ ಮೆಚ್ಯೂರ್ಡ್ ಲುಕ್ ಇರುತ್ತಲ್ಲ, ಆ ಶೇಡ್ಸ್ ಇದೆ. ಈ ಸಿನಿಮಾದಲ್ಲೂ ನಿಮಗೂ ಹಂಗೆ ಇದೆ. ಹೌದು, ನಿಭಾಯಿಸೋದು ಟ್ರಾನ್ಸ್ಫಾರ್ಮೇಷನ್ ಹೇಗೆ? ಹೌದು ಸರ್, ಅದು ಒಂದು ಸ್ಕೂಲ್ ಡೇ ಬರುತ್ತೆ, ಅಲ್ಲಿ ಒಂದು 15 days ಕಡಿಮೆ ಆಗೋದಿತ್ತು. ಸೊ ಇದು ಏನಾಗಿದೆ ಅಂದರೆ ನಮ್ದು ಇನ್ನೂಸ್ ಪ್ರೊಡಕ್ಷನ್ ಆ್ಯಕ್ಚುಲಿ ನಮ್ಮ ಸಿನಿಮಾ. ಸೊ ನಮ್ಮ ಕಾಲ್ ಬಿಟ್ಟಿದ್ರು, ನಾವು ಯಾವಾಗ ಬೇಕಾದರೂ ರೆಡಿ ಆಗ್ಬೋದು, ಆ ಲೆವೆಲ್ವರೆಗೂ ನಮಗೆ ಟೈಮ್ ಇತ್ತು. ಸೊ 15 kg ಸಣ್ಣ ಆಗಬೇಕಾಯಿತು. ಅದಕ್ಕೊಂದು 3 ತಿಂಗಳು ತಗೊಂಡು ಟೈಮ್ ಸ್ಕೂಲ್ ಡೇಸ್ಗೋಸ್ಕರ. ಹಾಗೆ ಸರ್, ಇದೊಂಥರ ಲೈಫೇ ಅಂತ ಹೇಳೋದು. ಮೋಡಕಾಯ್ದ ವಾತಾವರಣ ನನಗೆ, ಅಂದರೆ ಅಷ್ಟು ವರ್ಷದ ಕನಸು ಕಟ್ಕೊಂಡ್ಬಂದಿದ್ದೆ. ಇದೇ ಒಂದು ಲೈಫ್ ಅಂತ ಹೇಳ್ಬೋದು. ಅದೇ ನಾನು ಗೆಲ್ಲೋದು ಮುಖ್ಯ ಅಲ್ಲ, ನನಗೆ ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ದಾಗ ನಾವೆಲ್ಲ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕನಸುಗಳು ಕಟ್ತಾ ಇದ್ದೀವಿ ಸರ್, ಅದು ಫ್ಲೋ ಹೋಗ್ತಾನೆ ಗೊತ್ತಾಗುತ್ತೆ. ನಾನು ಆಲ್ವೇಸ್ ಬಿಲೀವ್ ಮಾಡೋದು ಗೋ ವಿತ್ ದ ಫ್ಲೋ. ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ, ಬಟ್ ನನ್ನ ಹಾರ್ಡ್ ವರ್ಕು ಆನೆಸ್ಟ್ ಮಾತ್ರ ನಾನು ಬಿಲೀವ್ ಮಾಡ್ತೀನಿ. ಬಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಅಫ್ಕೋರ್ಸ್ ನಾನು ಸುನೀಲ್ ಸರ್ ಒಂದಿನ ನೋಡ್ಕೊಂಡಿಲ್ಲ ಅಂದರೆ ನಾವು ಕಳ್ಕೊಂಡು ಅನಿಸ್ತದೆ. ಸೊ ಎವ್ರಿ ಡೇ ನಾವು ವಿಷಯದಲ್ಲಿ ಮಾತಾಡ್ತಾ ಇರ್ತೀವಿ ಅಕ್ಕಪಕ್ಕದಲ್ಲೇ. ಹಾಂ ಸರ್, ನೀವು ನೋಡ್ಬೇಕು ಸರ್. ಅಂದರೆ ನಾನು ಪ್ರತಿ ಸೀನ್ಗೂ ವರ್ಕ್ ಮಾಡ್ಕೊಂಬಂದಿನಿ, ಯಾವ್ಯಾವ ಥರ ಕ್ಯಾರೆಕ್ಟರೇಷನ್. ಅಂದರೆ ನನ್ನ ಚಿಕ್ಕ ಹುಡುಗಂದ ಇದ್ಬಿಟ್ಟು ತುಂಬ ದೊಡ್ಡನಾಗೋವರೆಗೂ ಎಲ್ಲ ಕ್ಯಾರೆಕ್ಟರ್ಗಳಿದ್ದಾವೆ. ಮೋಸ್ಟ್ ಸ್ಪೆಷಲ್ ಈ ಮೂವಿಲಿ ಏನಂದರೆ, ಇದೊಂಥರ ನನಗೆ ಒಂದು ಪೋರ್ಟ್ಫೋಲಿಯೋ ಥರ. ಒಂದು 10 movies ಮಾಡಿ ಆ್ಯಕ್ಟರ್ ಒಂದು ಪೋರ್ಟ್ಫೋಲಿಯೋ ಇಟ್ಕೊತಾರಲ್ಲ, ಆ ರೀತಿ ಇದೊಂದೇ ಸಿನಿಮಾ ನನಗೆ ಒಂದು ಪೋರ್ಟ್ಫೋಲಿಯೋ ಥರ. ಎಲ್ಲ ಕ್ಯಾರೆಕ್ಟರ್ಗಳಿದೆ, ಡಿಫ್ರೆಂಟ್ ಶೇಡ್ಸ್ ಇದೆ ಇದರಲ್ಲಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ನೋಡಿ, ಹಾರ್ಟ್ಲಿಯಾಗಿ ರಿವ್ಯೂಸ್ ಎಲ್ಲ ಕೊಡಿ. ನೀವು ಹಾರ್ಟ್ಲಿಯಾಗಿ ರಿವ್ಯೂಸ್ ಕೊಟ್ಟಾಗ ನಮ್ಮ ಸಿನಿಮಾ ಗೆಲ್ಲುತ್ತೆ. ಅಥವಾ ಸಿನಿಮಾ ನೋಡಿದಾಗ ನಿಮ್ಗೆ ಅವರೇಜ್ ಅನಿಸಿದರೆ ಪ್ರೊಡ್ಯೂಸರ್ಸ್ಗೆ ಒಂದು ಸಲ ಕಾಲ್ ಮಾಡಿ, ಅವಾಗ ಹಾರ್ಟ್ಲಿಯಾಗಿ ರಿವ್ಯೂಸ್ ಬರುತ್ತೆ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟೀಮ್ ಅವ್ರನ್ನ.